ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ಸಮಯ ಬಂದು 6:45 ಕಣ್ರಿ. ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ನೆನ್ನೆ ಔಷಧಿನ ತೊಗೊಂಡು ಬಂದಿದ್ನಲ್ಲ ಆ ಹೊಸಕೋಟೆಯಿಂದ. ಇವತ್ತು ಔಷಧಿನ ಸ್ಪ್ರೇ ಮಾಡಬೇಕು. ಬೆಳಗ್ಗೆನೆ ಬಂದಿದ್ದೀನಿ. ಸಂಜೆ ಹೊಡಿಬೋದಿತ್ತು, ಆದರೆ ಸಂಜೆ ಹೊಡಿಯೋದಕ್ಕೆ ನೆನೆ ಬಂದು ಸುಮ್ಗೆ ಸಿಂಕುಗಳು ಬಿತ್ತು ಅಂತ ಹೇಳ್ಕೊಂಡೊಂದು ಮಳೆ ಏನೂ ಇರಲಿಲ್ಲ, ಸುಮ್ಗೆ ಸಿಂಕುಗಳು ಬಿತ್ತು. ಅದೇ ರೀತಿಯಾಗಿ ಇವತ್ತು ಸಂಜೆ ಏನಾನ ಮಳೆ ಬಂದರೆ ನಾನು ಔಷಧಿಗೆ ಏನು ಕೊಟ್ಟಿದ್ದೀನಿ 3,760 ರೂಪಾಯಿ ಅಷ್ಟು ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಹೊಡೆದ್ರೆ ಒಂದು ಸಂಜೆವರೆಗೂ ಇರುತ್ತೆ. ಅದಾದಮೇಲೆ ಬೇಕಾದ್ರೆ ಸಂಜೆ ಬೇಕಾದ್ರೆ ಮಳೆ ಬೀಳಲಿ, ನೋ ಪ್ರಾಬ್ಲಮ್. ಅದಕ್ಕೋಸ್ಕರ ಬೆಳಗ್ಗೆನೆ ಬಂದಿದ್ದೀನಿ ಇವಾಗ ಔಷಧಿನ ಸ್ಪ್ರೇ ಮಾಡೋಕ್ಕೆ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೂಟೀನು, ಪ್ರತಿಯೊಂದು ಕೂಡ ಬೆಳಗಿಂದ ಸಂಜೆವರೆಗೂ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಇವತ್ತು ನಾನು ಬಂದು ಇಷ್ಟು ಔಷಧಿಗಳನ್ನ ಸ್ಪ್ರೇ ಮಾಡ್ತಾಯಿದ್ದೀನಿ ಕಣ್ರಿ. ಇನ್ನೂ ಚೆನ್ನಾಗಿರೋದು ಕೊಡ್ತಾಳೆ, ಟಾನಿಕ್ಕು ಚೆನ್ನಾಗಿರೋದು ಬರ್ಕೊಡ್ತಾಳೆ, ನಂಬಿಕೆ ಆಗಲ್ಲ. ಕೊಟ್ಟಿಲ್ಲ ಎಲ್ಲ ಹಾಕ್ತೀಯೋ ಏನು ಕಥೆನೋ, ಅಲ್ಲೈತೆ ನೋಡು. ಅಲ್ಲಿ ನೋಡ್ಕೊಂಡು ಕ್ಲೀನಾಗಿಡಿ. ಇಲ್ಲ, ನೆಲ್ ನೋಡ್ಕೊಂಡು ಹಾಕ ವಿಡಿಯೋನ, ಕುತ್ಕೊಂಡಿರೋದು ಏನಕ. ಇದು 50 ml ಹಾಕೋನ್, 5 ml ಹಾಕೋನ್. ಹಾಂ ಹ್ಞೂ 5 ml ಹಾಕೋನ್. ಕಾಯಿ ಮಚ್ಚಕ್ಕದು ಈಗ ಗುಬೆ 5 ml ಹಾಕೋನ್ 50 ಲೀಟ್ರಕ್ಕೆ ಕುಡಿದ್ರೆ ಒಂದು ಗುಟ್ಕೋ ಸಾಲಲ್ಲ. ಆದ್ರೂ ಎಷ್ಟು ಕೆಲಸ ಮಾಡ್ತೈತೆ ಅಲ್ಲ. ಅದು ಬುಡ್ಡಲ್ಲಿ ಹಾಕಿ ಇರೋದೇನಕ, ಬುಡ್ಡಲ್ಲಿ ಹಾಕಂತಾರೆ. ಅದೆಷ್ಟೋ ಎಷ್ಟೋ ಗೊತ್ತಿಲ್ಲ, ಎಲ್ಲ ಟೋಟಲ್ 300 ಲೀಟ್ರ್ ಕೇಳ್ಬೇಕು. ಯಾವ್ದು 3000. ಅವ್ನು ಹೇಳ್ಕೊಂಡು ಕುತ್ಕೊಂತಾನೆ, ಅಷ್ಟು ಬಿಡು ಮನ್ಸು. ಅಲ್ಲೇ ಬರ್ತಿದ್ದೀನಿ, ಓದ್ಕೋವಾಗ ಅಂತಾನೆ. ಅದನ್ನೆಲ್ಲ ಹೇಳ್ಕೊಂಡು ನನಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ನೀನು. ಅದೆಲ್ಲ ಎತ್ಕೊಂಡು ಕುತ್ಕೊಬೇಕು. ಅದು ಡಬ್ಬ ಕೆಳಗಡೆ ಒಬ್ಬರೇ ಹುಲ್ಲು ಮಣ್ಣು ಇರ್ತದೆ, ಕೆಳಗಡೆ ಒರೆಸ್ಬಿಟ್ಟು ಇಕ್ಕು, ನೀರು ಕ್ಲೀನ್ಗಿರ್ತದೆ. ಇಲ್ಲ ಗೊಂಚಲು ಹಾಕೊಂಡು ಕುತ್ಕೋ. ಅವ್ನು ರಾಕಿ ಹೇಳ್ಕೊಂಡು ನಗೀತಾನೆ. ಚಿಕ್ಕಮ್ಮ ನೀನು ಕಲೆ ಹೊರಿತೀಯ, ಕಾಲು ಉರಿತಾ ಇದ್ದೆ. ಅವ್ನು ನೋಡಂಗ ಅವನು ದಿನಾಗ್ಲಿ. ಸೆನಿಂಗ್ ಬರೋದಲ್ಲ ಅದು, ಅದೇ ಗಂಬ ಮಾರಿದ್ರೆ ಅದಕ್ಕೆ ತಿರ್ಕೊಂಡು ಮಾಡು. ಹಿಂಗೆ ಅಟ್ಕೊಂಡು ತಿರ್ಸ್ಕೊಡ್ತಾ ಇದ್ರೆ ಪರವಾಗಿಲ್ಲ. ಮಾರಿದ್ರೆ ಅಷ್ಟೇ. ಅದಕ್ಕೆ ದೊಣ್ಣೆ ಕೊಲ್ಕೊಟ್ಟಿದ್ದೀನಿ. ನೀನು ಹೊಡ್ಯಾಕ ನಿನ್ನ ಅದೃಷ್ಟ ಇವತ್ತು ಮಾಡ ಐತೆ. ಅವನು ಅದೇ ಹೇಳುದು, ಮೋಡ ಇದ್ರೆ ಬೆಳಗ್ಗೆನೆ ಹೊಡೆದ್ಬಿಡ, ಮೋಡ ಇಲ್ಲಾಂದ್ರೆ ಬಿಸಿಲಿದ್ರೆ ಸಾಯಂಕಾಲ ಕೊಡ್ತೀಯ.
ಔಷಧಿ ಕ್ಲೀನ್ ಖಾಲಿನ ಅದು? ಓ ಕರೆಕ್ಟಾಗಿ ಸರ ಆಯಿತು. ನಾನು ಸಾಲ್ದಿರ ಬರ್ತೈತೆ ಅನ್ಕೊಂಡೆ. ಆ ಡಬ್ಬಗಳೆಲ್ಲ ಎತ್ತಿಕ್ಬೇಕಾ? ಎರಡು ಡಬ್ಬಗಳು ಏನಕ್ಕ ಎಲ್ಲ ಖಾಲಿ ಆಗೋತಾವ. ಅಲ್ಲಲ್ಲೇ ಹಾಂ ಇನ್ನೊಂದ್ಸಲಿ ತಗೊಂಬ. ಎತ್ತು ಮಾಡ್ಬೋದು ನೋಡು. ಎಲ್ಲ ಗುಣೆನಾಗ ಗಿಲ್ಲ ಹಾಕಿದ್ ಗೊತ್ತಾಗಲ್ಲ. ಎಲ್ಲ ಗುಣಿನಾಗ ಆಗ್ತೈತೆ. ಗುಬೆ ಈ ತೆಂಗಿನ ಗಿಡದ ಹತ್ರ ಹಾಕು. ಯಾಕೆ ಒಂದು ಕವರ್ ಲಾಸ್ಟಾಗಿ ಒಂದು ಕವರ್ಗೆ ಹಾಕ್ತೀನಿ. ನನ್ನ ಖಾಲಿ ಆಗಿದ್ದು ಇದು ಇಂಥದ್ದು ಎತ್ತು ಮಾಡ್ಗೊ ಅಂತ ಹೇಳು. $3,000ನಾ? 3,760 ರೂಪಾಯಿ. ನಿನ್ನೆಯಿಂದ 10 ಸರಿ ಹೇಳಿದ್ದೀನಿ ನಿನ್ಕ. 4,000 ಅನ್ಕೋ. ಹ್ಞೂ ಪೆಟ್ರೋಲ್ ಒಂದು 100 ರೂಪಾಯಿ ಹೋಗಿ ಬಂದಿದ್ದಕ್ಕೆ. ಅದೇ ಬಂದಕ್ಕೆ ಹಿಡ್ಕೊಂಡು ಓಡಾಡ್ತಾವನೆ. ಅವನ ಜೊತೆ ನೀನು ಹೋಗ್ಬಿಡು. ಬಂದಕ್ಕದ ಔಷಧಿ ಸ್ಪ್ರೇ ಮಾಡ್ತಾರದ ಅವನು. ಎಲ್ಲ ಟೆರರಿಸ್ಟ್ ಥರನೇ ಕಾಣಿಸ್ತಾರೆ ನೀವು. ಅಲ್ಲ ಅದೆಲ್ಲ ಗೊಬ್ಬರ ಹಾಕೊಂಡು. ಹ್ಞೂ ಗೊಬ್ಬರ ಹಾಕೊಂಡು ಹೊಡಿಬೇಕು ಅಂತ ಹೇಳ್ತಾರದು. ನಾವೇನು ಮಾಡ್ತೀವಿ? ಏನೂ ಇಲ್ಲ, ಏನಿಲ್ಲ, ಬಿಟ್ಟು ಹಾಂ ಎಲ್ಲ ಬಿಟ್ಕೊಂಡೇ ಹೊಡೆಯೋದು ನಾವು. ಅವನು ಹೇಳ್ತಾನೆ ಎಲ್ಲ ಮುಚ್ಕೊಂಡು ಹೊಡಿ ಅಂತ. ನಮ್ಗೆ ಅದು ಸೆಟ್ ಆಗಲ್ಲ, ನಾವೆಲ್ಲ ಬಿಟ್ಕೊಂಡೇ ಹೊಡೆಯೋದು. ಏನಂದ್ರೆ ಫ್ರೆಂಡ್ಸ್, ಡ್ರಮ್ಮಲ್ಲಿ ಹಾಕಿ ಕಲ್ಸೋಕ್ಕಾಗೋದಿಲ್ಲ, ಎಲ್ಲರೂ ಕೂಡ ಬೆರೆಯೋದಿಲ್ಲ. ಹಾಗಾಗಿ ಒಂದು ಚಿಕ್ಕ ಡಬ್ಬ ಎತ್ಕೊಂಡು ಈ ಥರ ಸ್ವಲ್ಪ ನೀರು ಹಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದೇ ಸರಿ ನಾವು ಡ್ರಮ್ಗೆ ಹೋಗಿದ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾವು ಈ ಥರ ಮಾಡ್ಕೊತೀವಿ. ಕೆಲವೊಬ್ರನ್ನ ನೋಡ್ತೀವಿ ಎಲ್ಲ ಡ್ರಮ್ಗೆ ಹಾಕಿ ಸುರಿತಾರೆ, ಅದು ಸರಿಯಾಗಿ ಮಿಕ್ಸ್ ಆಗಲ್ಲ. ಒಂದು ಮಿಕ್ಸ್ ಆದರೆ ಇನ್ನೊಂದು ಮಿಕ್ಸ್ ಆಗೋದಿಲ್ಲ ಡ್ರಮ್ಗಳಲ್ಲಿ. ಹಾಗಾಗಿ ಈ ಥರ ಒಂದು ಚಿಕ್ಕ ಫಸ್ಟು ಒಂದು ಬಕೆಟಾಗಿ ಕಳಿಸ್ಕೊಂಡು ಅದಾದಮೇಲೆ ನೆಕ್ಸ್ಟು ನಾವು ಡ್ರಮ್ಗೆ ಹೋಯ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕಣ್ರಿ. ಈಗ ಸಮಯ ಬಂದು 5 ಗಂಟೆ ಆಗಿದೆ ಕಣ್ರಿ. ತೋಟಕ್ಕೆ ನೀರು ಬಿಟ್ಟಿದ್ದೀನಿ. ಔಷಧಿ ಎಲ್ಲ ಸ್ಪ್ರೇ ಮಾಡಿದ್ದಾಯಿತು. ಔಷಧಿ ಎಲ್ಲ ಸ್ಪ್ರೇ ಮಾಡಿ ಮನೆಗೆ ಹೋಗಿ ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಬರೋಸಾಗ್ನೆ ಇಷ್ಟೊತ್ತಾಯಿತು. ಇವಾಗ ಕರೆಂಟು ಕೂಡ ಬಂದಿತ್ತು. ತೋಟಕ್ಕೆ ನೀರು ಕೂಡ ಬಿಟ್ಟಿದ್ದೀನಿ ಕಣ್ರಿ. ನೀರೆಲ್ಲ ಬಿಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ನಾವು ಮಾಡೋ ಕೆಲಸಕ್ಕೆ ಬಂದಿರೋದು ಕೆಲಸ ಮಾಡೋಕ್ಕೆ ಬಂದಿರೋದು ಕಾಯಿ ಬಿಡ್ಸೋಕ್ಕೆ ಕಣ್ರಿ. ಕಾಯಿ ಬಿಡಿಸ್ತಾ ಇದ್ದೀವಿ. ಆ ಸಲ ಬಂದು ನಮ್ಮ ಅಮ್ಮ ಬಿಡಿಸ್ತಿದ್ದಾರೆ, ಈ ಸಲ ಬಂದು ನಾನು ಬಿಡಿಸ್ತಾ ಇದ್ದೀನಿ. ಈ ಬೇಷನ್ ಬಂದು ನಂದು. ಇಬ್ಬರು ಕೂಡ ಬಿಡಿಸ್ಕೊಂಡು ಹೋಗ್ತಾ ಇದ್ದೀವಿ ಕಣ್ರಿ. ಈಗ ಸಮಯ ಬಂದು ಸಂಜೆ 6:45 ಆಗಿದೆ ಕಣ್ರಿ. ಇಲ್ಲಿವರೆಗೂ ಕೆಲಸ ಮಾಡಿದ್ದಾಯ್ತು. ಏನಂದರೆ ಕಾಯಿ ಬಿಡಿಸ್ಕೊಂಡಿದ್ರಿ. ಇನ್ನು ಕತ್ಲಾಗ್ತಾ ಬಂತು. ಇಲ್ಲಾದರೂ ಇಷ್ಟು ಬೆಳಕಿದೆ ಚಪ್ರದೊಳಗಡೆ. ಕತ್ಲಂದರೆ ಕತ್ಲು, ಕಾಯಿ ಕೂಡ ಕಾಣಿಸೋದಿಲ್ಲ. ಓಕೆ, ಇನ್ನು ಇವತ್ತು ಒಂದೇ ದಿನಕ್ಕೆ ಮುಗಿಯಲ್ಲ, ಇನ್ನು ನಾಳೆ ಕೂಡ ಕೆಲಸ ಇದ್ದೇ ಇರುತ್ತೆ ನಮಗೆ ಅಂದ್ಬಿಟ್ಟು ಇವಾಗ ಕತ್ಲಾಯಿತು, ಇನ್ನು ಮನೆ ಕಡೆ ಹೊರಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಕಣ್ರಿ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರಲ್ಲ ಈ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ, ನಮ್ಗೆ ಅಷ್ಟೇ ಸಾಕು. ನೀವು ಮಾಡೋ ಒಂದು ಲೈಕಿಂದ ಈ ಥರ ಇನ್ನೊಂದಷ್ಟು ವಿಡಿಯೋ ಮಾಡಬೇಕಂತ ನಮಗೂ ಕೂಡ ಆಸಕ್ತಿ ಇರುತ್ತೆ. ಯಾರು ಕೂಡ ಲೈಕ್ ಮಾಡಿಲ್ಲ ಅಂದರೆ ಅಯ್ಯೋ ನಮ್ಮನ್ನು ಯಾರು ಕೂಡ ಇಷ್ಟಪಡ್ತಾ ಇಲ್ಲ, ನಮ್ಮ ವಿಡಿಯೋ ಯಾರು ಇಷ್ಟಪಡ್ತಾ ಇಲ್ಲ ಅಂದ್ಬಿಟ್ಟು ನಮಗೂ ಕೂಡ ಬ್ಲಾಗ್ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಮೂಡಿರೋದಿಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಕತೆ ಬಂದಿಷ್ಟು. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲು ಅಂತ ಕೊಟ್ಟರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿರಿ, ಎಂಜಾಯ್ ಮಾಡಿರಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ.